ಈ ದಿನ ತಾಳಕಟ್ಟ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಜಾಜೂರು ಯೋಜನಾ ವತಿಯಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಹೂಳೆತ್ತಲಾಗಿರುವ ಅಯ್ಯಣ್ಣನ ಕೆರೆಯ ನಾಮಫಲಕವನ್ನು ಕೆರೆ ಸಮಿತಿ ಅಧ್ಯಕ್ಷರಾದ ಶ್ರೀ ರಾಜಪ್ಪ ಅವರು ಅನಾವರಣ ಮಾಡಿದರು. ಹಾಗೂ ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀ ವಸಂತ್ ಎಸ್ ರವರು ಕೆರೆ ಹಸ್ತಾಂತರ ಮಾಡಿ ಮಳೆ ಬೆಳೆ ಸಕಾಲಕ್ಕೆ ಆಗಿ ಸಮೃದ್ಧ ಬದುಕು ತಾಳಕಟ್ಟ ಗ್ರಾಮಸ್ಥರದಾಗಲಿ ಕೆರೆ ತುಂಬಿ ಪ್ರಾಣಿ ಸಂಕುಲಗಳಿಗೆ ಅನುಕೂಲವಾಗಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಗ್ರಾಮದ ಶ್ರೀ ಕರಿಯಮ್ಮ ದೇವಿಯ ಕೃಪಾಶೀರ್ವಾದ ಗ್ರಾಮದ ಜನತೆಯ ಮೇಲಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿಯ ಕೆರೆ ಅಭಿಯಂತರರಾದ ಶ್ರೀ ಹರೀಶ್ ನಾಯಕ್, ಕೆರೆ ಸಮಿತಿ ಸದಸ್ಯರಾದ ಟಿವಿ ಮೋಹನ್, ಟಿಕೆ ಲೋಕಪ್ಪ, ದಯಾನಂದ್, ಜಯಣ್ಣ, ಹಾಲಪ್ಪ, ತಿಪ್ಪೇಶ್, ಟಿಎಂ ಮೋಹನ್, ಪರಮೇಶ್ವರಪ್ಪ, ಟಿಡಿ ಚಂದ್ರಪ್ಪ, ಕೃಷಿ ಮೇಲ್ವಿಚಾರಕರಾದ ತಿರುಪತಿ ಸೇವಾ ಪ್ರತಿನಿಧಿ ನೀಲಮ್ಮ, ಸಂಘದ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆ ನಾಗರಾಜ್. ಸ್ವಲ್ಪ ಈ ಕಡೆ ಬನ್ನಿ, ಒಂದು ನಿಮಿಷ. ನಾಮಫಲಕ ಅನಾವರಣ ಮಾಡಿದಂತ ಕೆರೆ ಸಮಿತಿ ಅಧ್ಯಕ್ಷರು ಹಾಗೂ ಈಗ ಈ ಒಂದು ಕೆರೆಯನ್ನ ಇವತ್ತು ಹೂಳು ತೆಗೆದು ಮುಂದಿನ ಪೀಳಿಗೆಗೆ ಆ ಕೆರೆಯಲ್ಲಿ ಶಾಶ್ವತವಾಗಿ ಗಂಗಾಮಾತೆ ನೆಲೆಸಲಿ. ಮುಂದಿನ ಪೀಳಿಗೆಗೆಲ್ಲ ರೈತರು ಅಥವಾ ಗ್ರಾಮದ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಇದರ ಪ್ರಯೋಜನ ಸಿಗಲಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ತಾಳಕಟ್ಟ ಗ್ರಾಮದ ಕರಿಯಮ್ಮ ದೇವಿಯ ಆಶೀರ್ವಾದ ಈ ಗ್ರಾಮಕ್ಕೆ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡಿ ಪೂಜ್ಯರ ಆಶೀರ್ವಾದವನ್ನು ಕೇಳಿಕೊಂಡು ಮಂಜುನಾಥ ಸ್ವಾಮಿಯ ಕೃಪೆ ಈ ಊರಿಗೆ ಇರಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಈ ಗ್ರಾಮದಲ್ಲಿ ಶಾಶ್ವತವಾಗಿ ಒಂದು ನೀರಿನ ಸೆಲೆ ತುಂಬಿರಲಿ ಅನ್ನುವಂಥದ್ದನ್ನು ತಿಳ್ಕೊಂಡು ಇವತ್ತಿನ ಹಸ್ತಾಂತರ ಕಾರ್ಯಕ್ರಮ ಸಭೆಯಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಕೆರೆಯ ಸಂಪೂರ್ಣ ಜವಾಬ್ದಾರಿಯನ್ನು ಗಂಗಾಸಮುದ್ರ ಗ್ರಾಮ ಪಂಚಾಯತ್ ಹಾಗೂ ತಾಳಕಟ್ಟ ಗ್ರಾಮದ ಕೆರೆ ಸಮಿತಿಯವರು ನಡೆಸ್ಕೊಂಡು ಹೋಗಬೇಕು. ಇವತ್ತು ನಿಮ್ಮ ಸಹಕಾರ ಇಲ್ಲದೆ ನಾವೇನು ಮಾಡಲಿಕ್ಕೆ ಆಗಲ್ಲ. ಹೇಳಿದರು ಧರ್ಮಸ್ಥಳದವರು ಒಂದು ಪ್ರಸ್ತಾವನೆಯನ್ನು ಮಾಡಿದ್ವಿ, ಅದನ್ನೆಲ್ಲ ಕಡೆಗೂ ನಾವು ಮಾಡ್ತೀವಿ. ಆದರೆ ಊರಿನ ಸಹಕಾರ ಇದ್ದರೆ ಮಾತ್ರ ಇದೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಾಗುತ್ತೆ. ಅನೇಕ ಏಳು ಬೀಳುಗಳು, ಕಷ್ಟ ನೋವುಗಳನ್ನು ನೀವೆಲ್ಲರೂ ಕೂಡ ಅನುಭವಿಸ್ಕೊಂಡು ತುಂಬ ಶ್ರಮವನ್ನು ಹಾಕಿ ಮನೆ ಮನೆಗೆ ಹೋಗಿ ದುಡ್ಡನ್ನು ಎತ್ತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಯಾರು ಸ್ವಂತದ್ದು ಕೆಲಸ ಅಲ್ಲ, ಗ್ರಾಮಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾವು ಕೂಡ ಧರ್ಮಸ್ಥಳದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ಇವತ್ತು ಯಾರೆಲ್ಲ ಶ್ರಮ ಹಾಕಿದ್ದೀರಿ ಅವರಿಗೆಲ್ಲ ಮಂಜುನಾಥ ಸ್ವಾಮಿಯ ವಿಶೇಷ ಕೃಪೆ ಇರಲಿ ಅಂತೇಳಿ